ಸುಮಾರು ಒಂದು 20 ಕಿಲೋಮೀಟರ್ಸ್ ಟ್ರೆಕ್ನ ಕಂಪ್ಲೀಟ್ ಮಾಡಿಕೊಂಡು ಓ ಗುರು ಸಖತ್ತಾಗಿದೆ ಎಲ್ಲ ಗುರು ಇದು. ವಾವ್, ಪೂರ್ತಿ ರೇಂಜ್ ಫಾರೆಸ್ಟ್ ಕಾಣ್ತಿದೆ ಅಲ್ಲಿ ನೋಡಿ ಸನ್ರೈಸು. ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಹೊಸದಾಗಿ ಒಂದು ಮೋಟೋ ವ್ಲಾಗ್ ಮಾಡೋಣ ಅಂತ ಟ್ರೈ ಮಾಡಿದೆ. ಸೊ ನಾವು ಇಲ್ಲಿಂದ ಯಲ್ಲಾಪುರಕ್ಕೆ ಹೋಗ್ತಾ ಇರೋದು, ಯಲ್ಲಾಪುರ ಹಾಗೂ ಶಿರ್ಸಿ. ಸೊ ಮಾಗೋಡು ಫಾಲ್ಸ್ ಆಗಿರ್ಬೋದು, ಜೇನುಕಲ್ ಗುಡ್ಡ, ಸೊ ಅಲ್ಲಿ ಟ್ರೈ ಮಾಡೋಣ ಯಾವ್ಯಾವ ಪ್ಲೇಸ್ ಇದಾವೆಲ್ಲ. ಸೊ ನಾನು ಫಸ್ಟ್ ಟೈಮ್ ಬೈಕಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಸೊ ಬಹಳ ಬಿಸಿಲಿದೆ, ಸಮ್ಮರ್ ಟೈಮ್ ಅಲ್ಲ. ಸೊ ಎತ್ತಿ ಹೊಡಿತದೆ ಬಿಸಿಲು, ಸೆಕೆ ಬೇರೆ, ಜಾಕೆಟ್ ಬೇರೆ ಹಾಕ್ಕೊಂಡಿದ್ದೀನಿ. ಸೊ ಗುರು ಇಲ್ಲಿ ರೋಡ್ ಬೇರೆ ಸರಿ ಇಲ್ಲ. ಸಿರ್ಸಿಗೆ ಹೋಗೋದು, ಆ ಕಡೆ ಗೋಕರ್ಣ ಹೋಗೋ ರೋಡು ಸರಿ ಇಲ್ಲ. ದಾಂಡೇಲಿ ಅಂಚಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಇದೆಯಲ್ಲ, ಅಲ್ಲಿ ಹೋಗೋ ರೋಡು ಸರಿ ಇಲ್ಲ. ಸೊ ಎಲ್ಲಿ ನೋಡಿದ್ರು ಹಂಸು ಗುಂಡಿ. ಏನು ಗುರು, ಸುಮಾರು ಒಂದು 5 ವರ್ಷ ಆಯಿತು, ಅದೇ ಥರನೇ ಇದೆ, ಒಂದು ಚೂರು ಚೇಂಜ್ ಆಗಿಲ್ಲ. ಸೊ ಗೈಸ್, ನೀವು ಸಿರ್ಸಿಗೆ ಹೋಗ್ಬೇಕಾದ್ರೆ ಯಾವಾಗ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೋ ಅಲ್ಲಿ ಈ ಥರ ಒಂದು ರೋಡ್ ಸಿಗುತ್ತೆ ನಿಮಗೆ, ನೋಡ್ಬೋದು ನೀವು. ಸೊ ಇಲ್ಲಿ ಏನಂದರೆ ಸ್ಪೆಷಾಲಿಟಿ ಧೂಳಿರುತ್ತೆ ಸಖತ್ತಾಗಿ. ಅಂದರೆ ಇಲ್ಲಿ ನೋಡ್ಬೋದು ಮರದ ಮೇಲೆಲ್ಲ ಫೋಟೋ ಶೂಟಿಗೆಲ್ಲ ಚೆನ್ನಾಗಿರುತ್ತೆ. ಒಂಥರ ಒಳ್ಳೆ ರೋಡ್ ಸಿಕ್ತು, ಅದಕ್ಕೆ ನಿಲ್ಲಿಸಿದೆ ಗಾಡಿನ. ಸೊ ಇಲ್ಲಿ ನೋಡ್ಬೋದು ಇದೊಂಥರ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಆದರೆ ಬಿಸಿಲು ಭಾಳ ಇದೆಯಲ್ಲ ಬೇಸಿಗೆಗಾಲದಲ್ಲಿ, ಸೊ ಇಲ್ಲಿ ಭಾಳ ಹೊತ್ತು ನಿಲ್ಲೋದು ನಾನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಸೊ ಗೈಸ್, ನಾವು ವಿ ಆರ್ ಇನ್ ದ ಮಿಡಲ್ ಆಫ್ ದ ರೇಂಜ್ ಫಾರೆಸ್ಟ್. ನಾವೊಂದು 40 ನಿಮಿಷ ಹಿಂದೆ ಇದ್ದೀವಿ ಸಿರ್ಸಿಗೆ. ಸೊ ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮುಟ್ತಿದೆ ಗೈಸ್, ಆಗ್ತಿಲ್ಲ ಹೊಡೆಯೋಕ್ಕೆ. ಆದ್ರೂ ನಿಮಗೋಸ್ಕರ ಇದೆಲ್ಲ. ಓಹೋ ಇಂಟೆನ್ಸ್ ಸಿಚುವೇಶನ್ ಫುಲ್ಲು. ಪ್ರಕಾರವಾದ ಸಿಚುವೇಶನ್ ಆಯಿತು. ಎಲೆಕ್ಷನ್ ಚೆಕ್ ಪೋಸ್ಟಲ್ಲಿ ನಮಗೆ ಯಾಕೆ ಸ್ಟಾಪ್ ಮಾಡಿದ್ರು ಗೊತ್ತಿಲ್ಲ ಪೊಲೀಸರು. ಆ ಕಾರಿನ ಹೋಗ್ಬಿಟ್ಟು ನಮಗೆ ಯಾಕೆ ಸ್ಟಾಪ್ ಮಾಡಿದ್ರು ಏನೋ, ನೋಡೋಣ ಕೇಳೋಣ ಬನ್ನಿ. ಕ್ಯಾಮ್ರಾ ಅಂತೂ ಆನ್ ಇದೆ ನಂದು. ಹಾವೇರಿ ಏನು ವರ್ಕ್ ಮಾಡ್ತೀರಿ? ಸ್ಟೂಡೆಂಟ್ಸಾ? ಹಾಂ. ಎಲ್ಲಿ ಹೊರಟೋದು? ಇಲ್ಲ ಸಿರ್ಸಿಗೆ ಹೋಗ್ತಿದ್ದೀರಾ? ಹಾಂ. ಸೊ ಫೈನಲಿ ಇಷ್ಟು ಕೇಳಿಬಿಟ್ರು ನೀವೆಲ್ಲೋರಂತ. ಲೈಸೆನ್ಸ್ ಎಲ್ಲ ಇತ್ತು ನಮ್ಮ ಹತ್ರ, ಇಬ್ಬರ ಹತ್ರನೂ ಲೈಸೆನ್ಸ್ ಇದೆ. ಸೊ ಏನಿಲ್ಲ, ಜಸ್ಟ್ ಒಂದು ಕ್ವೇರಿಗೋಸ್ಕರ ಸ್ಟಾಪ್ ಮಾಡಿದ್ರು ಅಷ್ಟೇ ಅವರು. ಸೊ ನಿಮಗೆ ಯಾರಾದರೂ ಸ್ಟಾಪ್ ಮಾಡಿದರೆ ನೀವು ಹೋಗಬೇಡಿ, ನಿಂತು ಮಾತಾಡಿ ಹೋಗಿ, ಕ್ಲೀನಾಗೆಲ್ಲ ಕ್ಲಿಯರ್ ಮಾಡಿ. ಈಗ ನಾವು ಸಹಸ್ರಲಿಂಗದ ಹತ್ರ ಇದ್ದೀವಿ ಗಾಯ್ಸ್, ಯಲ್ಲಾಪುರದಿಂದ ಒಂದು 50 ಕಿಲೋಮೀಟ್ರ್ ದೂರ. ಸೊ ನೋಡೋಣ ಸಹಸ್ರಲಿಂಗದಲ್ಲಿ ಹೇಗಿದೆ ಅಂತ ಈಗಿನ ಸಿಚುವೇಶನ್. ಅದು ಇಂಥ ಉರಿಯೋ ಬಿಸಿಲಲ್ಲಿ. ಸೊ ಮಾಗೋಡು ಫಾಲ್ಸ್ ಆದರೆ ಹೋಗೋಣ, ಇಲ್ಲ ನಾಳೆ ಹೋಗೋಣ. ನನಗೇನು ಹೋಗೋಕ್ಕಾಗಲ್ಲ ಅನಿಸಿದೆ, ಯಾಕಂದರೆ ಈಗ ಕತ್ಲಾಗ್ಬಿಡುತ್ತೆ 5-6 ಗಂಟೆ ಆದಮೇಲೆ, ಎಲ್ಲೂ ಎಂಟ್ರಿ ಇರಲ್ಲ, ರೇಂಜ್ ಫಾರೆಸ್ಟ್ ಬೇರೆ. ಸೊ ರೆಸಾರ್ಟಿಗೆ ಹೋಗ್ಬಿಡೋದೇ ಬೆಟ್ರ್ ಅನಿಸುತ್ತೆ. ಸೊ ರೋಡ್ ಮಾತ್ರ ಸಖತ್ತಾಗಿದೆ, ಸೈಲೆಂಟ್ ಆಗಿದೆ ಗುರು. ನೋಡ್ಬೋದು ನೀವು ಆ ಕಡೆ ಈ ಕಡೆ. ಬಿಸಿಲು ಇದೆ, ಅದೇನು ಅಷ್ಟೇನು ಪ್ರಾಬ್ಲಮ್ ಆಗ್ತಾಯಿಲ್ಲ. ಈಗ ಮಧ್ಯಾಹ್ನ ಆಗ್ತಿತ್ತು ಅಷ್ಟೇ, ಈಗ ಒಂದು ಸುಮಾರು ಆಗಿದೆಯಲ್ಲ ಒಂದು 3 ಗಂಟೆ. ಸೊ ಏನು ಪ್ರಾಬ್ಲಮ್ ಆಗಬಾರ್ದು ನಮಗೆ. ಸೊ ಗೈಸ್, ಸಹಸ್ರಲಿಂಗ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಇರ್ಬೋದು. ಸೊ ರೋಡ್ ಮಾತ್ರ ಒನ್ ಸೈಡೆಡು, ಆದರೆ ಸಖತ್ತಾಗಿದೆ ಗುರು. ಇದೆಲ್ಲ ತೋಟ ಗಿಡ ಎಲ್ಲ ಮಾಡವ್ರೆ. ಪಬ್ಲಿಕ್ ಮಾತ್ರ ಕಡಿಮೆ ಉಂಟು. ಫಾರೆಸ್ಟ್ ಚೆಕ್ ಪೋಸ್ಟ್ ಅನಿಸುತ್ತೆ ಗಾಯ್ಸ್, ನೋಡ್ಬೋದು. ಓಹೋ ಲೇಪರ್ಡ್ ಬರುತ್ತೆ ನೋಡ್ಗುರಲ್ಲಿ. ಗೊತ್ತಾಯ್ತು ಗುಡು ಹೇಳಕ್ಕೆ. ಸೊ ಗೈಸ್, ಈಗ ಬೈಕ್ನ ಜಸ್ಟ್ ನಿಲ್ಲಿಸಿ ಸಹಸ್ರಲಿಂಗ ನೋಡೋಣ ಅಂತ ಬಂದೆ. ಆನ್ ದ ವೇ ಇತ್ತು ಸಾತೋಡಿ ಫಾಲ್ಸಿಗೆ. ಸೊ ಇದೇ ಸಹಸ್ರಲಿಂಗ. ಸೊ ಬೇಸಿಗೆಯಲ್ಲಿ ಹೀಗಿರುತ್ತೆ ನೋಡಿ. ಅಷ್ಟು ಜನ ಪಾಪ್ಯುಲೇಷನ್ ಇಲ್ಲ, ಅದನ್ನು ನಿಮಗೆ ಹೋಗಿ ತೋರಿಸ್ತೀನಿ ಕೆಳಗಡೆ.
ಸೊ ಅದೇ ಸಹಸ್ರಲಿಂಗ. ಸೊ ಗೈಸ್ ಇಲ್ಲಿ ಸ್ಲಿಪ್ಪರ್ ಬಿಡಬೇಕು, ಈ ಬಿಟ್ಟು ಕೆಳಗಡೆ ಹೋಗ್ಬೇಕು. ಅಲ್ಲಿ ನೋಡಿದೆಯಲ್ಲ ಅದೇ ಸಹಸ್ರಲಿಂಗ. ಸೊ ನೀರಷ್ಟು ಕಡಿಮೆ ಇದೆ ಈಗ, ಬೇಸಿಗೆಗಾಲ ಅಲ್ಲ, ಅದಕ್ಕೆ ನೀರು ಕಡಿಮೆ ಇದೆ ಇಲ್ಲಿಗ. ಸೊ ಗೈಸ್ ನಾವೀಗ ಕೆಳಗೆ ಇಳಿದು ಬಂದಾಯಿತು. ಇಲ್ಲಿ ನೋಡ್ಬೋದು ನೀವು ಬಂಡೆಗಳು ಪೂರ್ತಿ, ಅಲ್ಲಷ್ಟೇ ನೀರಿದೆ. ಸೊ ನಾರ್ಮಲ್ ಟೈಮಲ್ಲೆಲ್ಲ ಇಲ್ಲಿ ತನಕ ಬರ್ತಿತ್ತಿದ್ದೆ, ನಾರು ಬಂದಾಗೆಲ್ಲ, ಅವಾಗ ಮಾನ್ಸೂನಲ್ಲಾಗಲಿ ಅವಾಗಲಿ. ಸೊ ಬಂಡೆಗಳು ಫುಲ್ ಸುಡ್ತಾ ಇದ್ದಾವೆ ಗೈಸ್, ಹೆವಿ ಟೆಂಪ್ರೇಚರ್ ಇದೆಯಲ್ಲ ಅದಕ್ಕೋಸ್ಕರ ಬೇಗ ನೀರು ಹತ್ರ ಹೋಗ್ತೀನಿ. ಹಾ ಫುಲ್ ಸುಡ್ತಾ ಇದೆ ಗುರು. ಬಾ ನೋಡ್ಬೋದು ಇದೇ ಸಹಸ್ರಲಿಂಗ. ನೋಡಿ ಇಲ್ಲಿ ಲಿಂಗ ಇದೆ, ಎಲ್ಲ ಕಡೆ ಇದೆ ಪೂರ್ತಿ, ನೀವು ನೋಡ್ಬೋದು ಇಲ್ಲಿ. ಸೊ ಗೈಸ್ ಈಗ ಆರಾಮಾಗಿ ಇಲ್ಲಿ ಕುಂತು ಚಿಲ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ತಣ್ಣಗಿದೆ ಫುಲ್ ನೀರು, ಬೇಸಿಗೆ ಬೇರೆ. ಇದು ನೋಡಿ ಪೂರ್ತಿ ಸಹಸ್ರಲಿಂಗದ ವ್ಯೂಗಳು. ಸೊ ಇಲ್ಲಿ ನೋಡ್ಬೋದು 1000 ಲಿಂಗಗಳಿದ್ದಾವೆ ಗೈಸ್, ಅದಕ್ಕೆ ಇದರ ಹೆಸರು ಸಹಸ್ರಲಿಂಗ ಅಂತ. ಸೊ ಇದು ಆನ್ ದ ವೇ ನಿಮಗೆ ಸಿರ್ಸಿ ಆದಮೇಲೆ ಒಂದು 40 ಕಿಲೋಮೀಟರ್ಸ್ ಆದಮೇಲೆ ಈ ಸಹಸ್ರಲಿಂಗ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನೀವು ಬರ್ಬೋದು. ಸೊ ಮಾನ್ಸೂನ್ ಈಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಹಿಯರ್. ಸೊ ನೋಡಿ ಸಖತ್ತಾಗಿದೆ ವ್ಯೂ. ಸೊ ಗೈಸ್ ಇಲ್ಲಿಂದ ಅಂಚಿಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸ್ಟಾರ್ಟ್ ಆಗ್ತಿದೆ. ಒಂದು 40-50 ಕಿಲೋಮೀಟರ್ಸ್ ಮುಂದ್ಗಡೆ ಹೋದರೆ ನಿಮಗೆ ಯಲ್ಲಾಪುರ ಸಿಗುತ್ತೆ. ಅದಕ್ಕಿಂತ ಒಂದು 60 ಕಿಲೋಮೀಟರ್ಸ್ ಮುಂದೆ ಹೋದರೆ ದಾಂಡೇಲಿ ಸಿಗುತ್ತೆ. ಸೊ ಅದಕ್ಕಿಂತ ಮುಂದೆ ಹೋದರೆ ಕೋಟಿಗಾಂವ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವಿಚ್ ಇಸ್ ಇನ್ ಗೋವಾ. ಸೊ ವಿಸ್ಲಿಂಗ್ ವುಡ್ಸ್ ಅಂತಲೂ ಕರೀತಾರೆ ನಿಮ್ಮ ದಾಂಡೇಲಿಗೆ ಹೋದರೆ. ಸೊ ಅದೇ ಥರ ರೋಡ್ ಇದೆ, ಸಖತ್ತಾಗಿದೆ. ಕರ್ವ್ಸ್ ಕೂಡ ಸೂಪರಾಗಿದೆ. ಇಲ್ಲಿ ಒಂದು ಗಾಡಿನೂ ನಿಮಗಿಲ್ಲ, ಏನು ಕ್ರೇಜಿಯಾಗಿದೆ ಗುರು, ನೀವು ನೋಡ್ಬೋದು ಇಲ್ಲಿ. ಸೊ ಸಕ್ಕತ್ತಾಗಿದೆ ಗುರು ಇದು ಎಕ್ಸ್ಪೀರಿಯೆನ್ಸು. ನಮ್ಮ ರೆಸಾರ್ಟ್ ಹೆಸರು ಬನಾನಾ ಕೌಂಟಿ ರೆಸಾರ್ಟ್ ಅಂತೆ. ಇಲ್ಲೇ ಮ್ಯಾಪ್ ಹಾಕಿದ್ದು. ಸೊ ಎಲ್ಲಿ ಕರ್ಕೊಂಡು ಹೋಗ್ತಿದೆ ಗೊತ್ತಿಲ್ಲ, ಮುಂದೆ ಡೆಡ್ ಎಂಡ್ ಕಾಣಿಸ್ತಾ ಇದೆ, ಗೂಗಲ್ ಮ್ಯಾಪ್ಸಲ್ಲಿ ನೋಡ್ಬೋದು ನೀವು. ಸೊ ಕೇಳೋಣ ಅಕ್ಕಪಕ್ಕ ಯಾವ್ದಾರ ಇಲ್ಲಿ ಮನೆ ಇದ್ದರೆ ಏನು ಅಂತ ವಿಚಾರಿಸೋಣ. ಅಲ್ಲಿ ಯಾವುದೋ ಒಂದು ಮನೆ ಕಾಣ್ತಿದೆ ಮುಂದ್ಗಡೆ, ಬಾಳೆ ತೋಟ ಇದೆ, ಮೋಸ್ಟ್ಲಿ ಇದೇನಾ ಬನಾನಾ ಕೌಂಟಿ. Make a U-turn. Make a U-turn, then turn right. Resort. ಇಲ್ಲಿ ಡಾಂಬರ್ ರೋಡ್ ಮತ್ತು ಇಲ್ಲೇ ತೋರಿಸ್ತಲ್ಲೇ ನೋಡಿ. ಏನೋ ಎಡವಟ್ಟಾಗಿದೆ ಗುರು ಇಲ್ಲಿ. ರೂಟ್ರೇ ಇಲ್ಲ ಅಂತಿದ್ದಾರೆ ಇಲ್ಲಿ ರೆಸಾರ್ಟಿಗೆ. ಎಲ್ಲೈತೆ ಮತ್ತದು ರೂಟ್ ಸಿಕ್ಕಾಯ್ತು ಗುರು ಫೈನಲಿ. ಎಷ್ಟು ಹುಡುಕಿದ ಮೇಲೆ ಈಗ ಸಿಕ್ತು. ಯಲ್ಲಾಪುರ ದಾಟಿ ಅಲ್ಲಿಂದ 1.3 ಕಿಲೋಮೀಟರ್ಸ್ ಲೆಫ್ಟ್ ಡೈವರ್ಷನ್ ಆಗಬೇಕು. ಸೊ ಇನ್ನೇನು ರೆಸಾರ್ಟ್ ಬಂತು, ಒಂದು ಕಿಲೋಮೀಟ್ರ್ ಇರಬೇಕು ಮುಂದೆ. ಸೊ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ವಿ. ಅಲ್ಲಿ ರೂಟ್ ಇದ್ರೂ ಅವ್ರ ಮನೆಯವರಲ್ಲಿ ಹೋಗೋಕ್ಕೆ ಬಿಡಲಿಲ್ಲ ನಮಗೆ, ಏನಕ್ಕೂ ಗೊತ್ತಿಲ್ಲ. ಇದೇ ಗುರು ನಮ್ಮ ರೆಸಾರ್ಟು. ಇಷ್ಟು ಹುಡುಕಿದ ಮೇಲೆ ಸಿಕ್ತು ಬನಾನಾ ಕೌಂಟಿ ಅಂತ. 2 ಪಿಲ್ಲರ್ ಹಾಕ್ಬಿಟ್ಟವ್ರು ಸ್ಟಾರ್ಟಿಂಗಿಗೆ. ನೋಡೋಣ ಏನೈತೆ ಒಳಗೆ ಅಂತ. ಮೇಕ್ ಮೈ ಟ್ರಿಪ್ಪಲ್ಲಂತೂ ಚೆನ್ನಾಗೈತೆ ಫೋಟೋಸು. ಯಾರೂ ಇಲ್ಲ, ಒಂದು ಸೊಳ್ಳೆನೂ ಇಲ್ಲ ಇಲ್ಲಿ ನೋಡ್ಬೋದು. ಬೈಕ್ ಇದೆ, ಸೊಳ್ಳೆ ಇಲ್ಲಾಂದರೆ ಬೈಕ್ ಇದೆ. ಈಗ ಯಾರು ಬರ್ತಾರೆ ಗುರು ಇಷ್ಟು ಬಿಸಿಲಲ್ಲಿ? ನಾವೇ ಬಂದಿದ್ದೀವಿ ಈಗ. ಸೊ ಗೈಸ್ ಈಗ ನಮ್ಮ ರೂಮ್ ಟೂರ್ ಕೊಡೋ ಸಮಯ. ಸೊ ಈ ರೆಸಾರ್ಟ್ ಹೆಸರು ಬನಾನಾ ಬೌಂಟಿ ಅಂತ. ಸೊ ಯಲ್ಲಾಪುರದಿಂದ ನಿಮಗೆ ಒಂದು ಅರೌಂಡ್ 2 ಕಿಲೋಮೀಟರ್ಸ್ ಒಳಗೆ ಬಂದರೆ ಸಿಗುತ್ತೆ. ನೋಡ್ಬೋದು ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ ವ್ಯೂ. ಅಡಿಕೆ ಮರ ಅಲ್ಲಿ ನೋಡ್ಬೋದು, ಹೂವು,
ಸಖತ್ತಾಗಿದೆ ಈ ಪ್ರಾಪರ್ಟಿ ಅಂತೂ, ಸೈಲೆಂಟ್ ಆಗಿದೆ. ಇಲ್ಲಿ ನೈಟ್ ಟ್ರೆಕ್ಕಿಂಗ್ ಅದೆಲ್ಲ ನಡೆಯುತ್ತೆ ಕಾಮನ್ ಆಗಿ. ಆ್ಯಕ್ಚುಲಿ ಈಗ ಆಫ್ ಸೀಸನ್ ಅಲ್ವಾ, ಈಗ ಇದೇನಿಲ್ಲ ಅಂತ ಗೊತ್ತಿಲ್ಲ. ಸೊ ಬನ್ನಿ ರೂಮ್ ಒಳಗೆ ಹೋಗೋಣ. ರೂಮ್ ಇದೆ, ಸಿಂಪಲ್ ಆಗಿದೆ. ಇದು ಅಲ್ಲಿ AC ಇದೆ, ಇದು TV ನೋಡಿ, ಕ್ರಿಕೆಟ್ ಮ್ಯಾಚ್ ನಡೀತಿದೆ. ಸೊ ದಿಸ್ ಈಸ್ ಇಟ್. ಅಲ್ಲೊಂದು ವಾರ್ಡ್ರೋಬ್ ಇದೆ, ಇದೆ ಕಿಂಗ್ ಸೈಜ್ ಬೆಡ್ಡು. ಸೊ ಇದೊಂದು ಟೇಬಲ್ಲು. ವಾಶ್ರೂಮ್ ತೋರಿಸೋದಾದರೆ ಇಷ್ಟೇ, ಸಿಂಪಲಾಗಿದೆ, ನೋಡ್ಬೋದು ಇಷ್ಟೇ. ಸೊ ಇದಿಷ್ಟಿತ್ತು ರೂಮ್ ಟೂರು. ಸೊ ಒಂದು ಆರಾಮಾಗಿರ್ಬೋದು ಇಲ್ಲಿ. ಪೀಸ್ ಅಂತೂ ಚೆನ್ನಾಗಿದೆ, ತಂಪಾದ ಗಾಳಿ ಬರುತ್ತೆ, ಅದೊಂದು ಮೇನ್ ರೀಸನ್ನು. ಸೊ ನೀವು ಹೊರಗಿಂದ ಬರ್ತೀರಲ್ಲ, ಬರಬೇಕಾದ್ರೆ ದಾರಿ ಸಖತ್ತಾಗಿದೆ. ಅಲ್ಲಿ ಕಾಡಿದೆ, ಫುಲ್ ಫಾರೆಸ್ಟ್ ಒಳಗಿಂದ ಬರಬೇಕು. ಸೊ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದು ನೋಡ್ತಿದ್ದೀರಲ್ಲ, ಇದು ಬಾಲ್ಕನಿ. ಇಲ್ಲಿ ಒಂದು ಸ್ವಲ್ಪ ಕಾಟೇಜಸ್ಗಳಿದ್ದಾವೆ. ಇದು ನಮ್ಮ ಕಾಟೇಜಿನ ಬಾಲ್ಕನಿ. ಸೊ ಅದಕ್ಕಿಂತ ಸ್ಪೆಷಲ್, ಅದು ಎಂಟೈರ್ ವಿಲಾ ಅನಿಸುತ್ತೆ. ಇಲ್ಲ ಡಬಲ್ ರೂಮ್ ಅದು. ಅಲ್ಲೊಂದು ಡೋರು, ಇಲ್ಲೊಂದು ಡೋರ್ ಇದೆ. ಸೊ ಇದು ನಮ್ಮ ರೂಮಿನ ಬಾಲ್ಕನಿ. ಇದು ಪೂರ್ತಿ ಇಲ್ಲಿ ನೋಡ್ಬೋದು. ಸೊ ಪೂರ್ತಿ ಕಾಡು, ದಟ್ಟ ಅರಣ್ಯ ಆ ಕಡೆ ಎಲ್ಲ. ಇದು ಆ ಕಡೆ ಅಡಿಕೆ ತೋಟ ಇದೆ ಪಕ್ಕಕ್ಕೆ. ಅದು ಬಿಟ್ಟರೆ ಪೂರ್ತಿ ಫಾರೆಸ್ಟ್, ರೇಂಜ್ ಫಾರೆಸ್ಟು 4 ಸೈಡ್ಸಿಂದನೂ. ಇಲ್ಲೊಂದು ಡೋಬರ್ ಮ್ಯಾನ್ ಇದೆ ನೋಡಿ. ಇದೇನು ಡೋಬರ್ ಮ್ಯಾನೇ ಯಾವ್ದಿದೆ, ಬಾಕ್ಸರ. ನಾವು ಇವತ್ತು ಖಾಲಿ ಮಾಡ್ತಿದ್ದೀವಿ ರೆಸಾರ್ಟು. ಒಂದು ಪ್ಲೇಸಿಗೆ ಹೋಗೋಣ ಈಗ, ನಿಮಗೆ ತೋರಿಸ್ತೀನಿ ಯಾವುದು ಅಂತ. ಅದು ಬೆಳಗ್ಗೆ ಬಿಟ್ಟೈತೆ ಈಗ, ಯಾಕಂದರೆ ಜೇನುಕಲ್ ಗುಡ್ಡಕ್ಕೆ ಹೋಗಬೇಕು ಸನ್ರೈಸ್ ನೋಡೋಕ್ಕೆ. ಸೊ ಮಧ್ಯ ಕಾಡಲ್ಲಿದ್ದೀವಿ ನಾವೀಗ, ಅಂಚಿ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ. ಸೊ ಯಾವ ಪ್ರಾಣಿ ಬೇಕಾದರೂ ಅಟ್ಯಾಕ್ ಮಾಡ್ಬೋದು. ಕಾಮಿಡಿ ಮಾಡ್ತಿದ್ದೆ ಗೈಸ್. ಸೊ ಇಲ್ಲಿ ಒಂದು ಡೈವರ್ಜನ್ ಬಂತು, ನೋಡ್ಬೋದು ಮುಂದೆ. ಇಲ್ಲೊಂದು ಡೈವರ್ಜನ್ ಇದೆ, ಎಲ್ಲಿ ಹೋಗ್ಬೇಕಂತ ಕನ್ಫ್ಯೂಷನ್ ನಮಗೆ. ಯಾಕಂದರೆ ಮ್ಯಾಪಲ್ಲಿ ಸ್ಟ್ರೇಟ್ ತೋರಿಸ್ತಿದೆ, ಹಿಂಗೆ ಹೋದ್ರೂ ಇನ್ನೂ ಹತ್ರ ಆಗುತ್ತೆ. ಸೊ ನನಗಂತೂ ಅಷ್ಟು ಗಟ್ಸಿಲ್ಲ ಅಲ್ಲಿ ಹೋಗೋಕ್ಕೆ. ಯಾಕಂದರೆ ಈಗ ಬೆಳಗ್ಗೆಲ್ಲ ಏನಕ್ಕೆ ಬೇಕು, ಬೇಸಿಗೆಗಾಲ ಬೇರೆ. ಸೊ ಸ್ಟ್ರೇಟಾಗಿ ಹೋಗ್ಬಿಡೋಣ ಯಲ್ಲಾಪುರದ ಮೇಲೆ, ಅದೇ ಬೆಸ್ಟ್ ಅನಿಸಿದೆ ನನಗೇನೋ. ಈಗ ಬಂದಾಯಿತು ಜೇನುಕಲ್ ಗುಡ್ಡ. ಇಲ್ಲಿಂದ 20 ಕಿಲೋಮೀಟರ್ಸ್ ಇದೆ. ಇದು ಮಿಡಲ್ ಆಫ್ ದ ಫಾರೆಸ್ಟ್ ಗೈಸ್, ಅಂಚಿ ವೈಲ್ಡ್ ಲೈಫ್ ಸೆಂಚುರಿ ಆಗಲೇ ಹೇಳ್ದಂಗೆ. ಸೊ ಬೆಳಗ್ಗೆನೇ ಫಾಗ್ ಸಖತ್ತಾಗಿದೆ, ಫಾಗು ಮಿಸ್ಟು. ಯಾಕಂದರೆ ಈ ಸಮ್ಮರಲ್ಲೂ ಇಷ್ಟಿರೋದು ಗ್ರೇಟು. ಸೊ ತುಂಬ ಚಳಿಯಾಗಿದೆ ವಾತಾವರಣ, ಡ್ರೈವ್ ಮಾಡೋಕ್ಕೂ ಸಖತ್ತಾಗಿದೆ. ಫುಲ್ ಆಫ್ ರೋಡಿಂಗ್ ಮಾಡ್ತಿದ್ದೀವಿ ಈಗ, ನೋಡ್ಬೋದು ನೀವು. ಏನೋ ಬೋರ್ಡ್ ಹಾಕಿದ್ದಾರೆ ಅಲ್ಲಿ, ಏನು. ಸೊ ಜೇನುಕಲ್ ಗುಡ್ಡ ಇನ್ನೇನು ಒಂದು 2-3 ಕಿಲೋಮೀಟ್ರ್ ಇರ್ಬೋದು. 2 ಡೈವರ್ಷನ್ ಇದಾವೆ ಇಲ್ಲಿ, ಯಾವುದಂತ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಅಲ್ಲಿ ನೋಡಿ ಚಿರತೆ ಬರುತ್ತೆ ಅಂತ ಬರೆದಿದೆ. ಕೇಳೋಣ ಅಲ್ಲಿ. ಅಯ್ಯೋ, ಎಂಟು ಕಿಲೋಮೀಟ್ರ್ ಆಫ್ ರೋಡ್ ಮಾಡಾದ್ಮೇಲೆ ಬಂತು ಗುರು ಜೇನುಕಲ್ ಗುಡ್ಡ. ಅಲ್ಲಿಂದ ಆಗ್ಲಿಂದ ಕೆಳಗಿಂದ ಯಲ್ಲಾಪುರದಿಂದ ಇಲ್ಲಿ ತನಕ ಸಾಕಾಗೋಯ್ತು. ಹಿಡನ್ ಪ್ಲೇಸ್ ಗೈಸ್ ಇದು, ರಿಯಲಿ ಮಧ್ಯ ಇದೆ. ನಮಗೆ ರೆಸಾರ್ಟ್ ಅವ್ರು ಹೇಳಿದ್ದು, ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ರಿಯಲಿ ಹಿಡನ್ ಪ್ಲೇಸ್ ಇದು. ಜಾಸ್ತಿ ಇಲ್ಲಿ ಕ್ರೌಡ್ ನಿಮಗೆ ಕಾಣಲ್ಲ. 9 ಗಂಟೆಗೆ ಓಪನ್ನು, ಆದ್ರೂ ಇಲ್ಲಿ ಗೇಟ್ ಹಾಕಿದೆ, ನೋಡ್ಬೋದು. ನಾನು ನೋಡ್ತಿರೋ ಹಾಗೆ ಗೇಟ್ ಹಾಕಿದೆ. 10 ರೂಪಾಯಿ ಟಿಕೆಟು, ಯಾರು ಟಿಕೆಟ್ ಕೌಂಟರ್ ಇಲ್ಲ. ನೋಡೋಣ, ರಿಸ್ಕ್ ತೊಗೊಳ್ಳೋಣ ಒಳಗೆ ಹೋಗಿ ಏನಾಗುತ್ತೆ ಅಂತ.
ಬಾ. ಯಾಕೆ ಅಣ್ಣ ಫುಲ್ ಎದುರು ಬಿಟ್ಟವನೇ ಗಾಯ್ಸ್. ಪುಕ್ಲ ಬರ್ತಿಲ್ಲ ಒಳಗೆ. ಬಾಲೆ ಹೌದಾ? ಅಲೌಡ್ ಇಲ್ಲ, ಇಷ್ಟು ಗಂಟೆ ಓಪನ್ ಆಗೈತಿ ಹೋಗ್ರಿ ಅಂತ ಹಂಗೇನಿಲ್ಲ ಗುರು. ನೋಡ್ಕೊಂಬರೋಣ. ಸನ್ರೈಸ್ ಚೆನ್ನಾಗಿ ಕಾಣುತ್ತಂತೆ ಇಲ್ಲಿ, ಅದೊಂದು. ಮತ್ತೆ ಗೇಟ್ ಹಾಕ್ಬಿಡು, ಗೇಟ್ ಹಾಕೊಂಬ. ಕೇಬಲ್ ಅಲ್ಲೇ ಇದೆಯಲ್ಲ. ಸೊ ಬನ್ನಿ ಕೆಳಗೆ ಬೇಗ 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 ಹೋಗಿ ನಿಮಗೆ ತೋರಿಸ್ತೀವಿ. ಅಲ್ಲ ಗೈಸ್, 9 AM ಅಂತ ಹೇಳಿದ್ದಾರೆ. ಏನಕ್ಕೆ 9 AM ಅಂತ ಹೇಳಿದ್ರು ಅಂತ ನನಗೂ ಗೊತ್ತಾಗ್ತಿಲ್ಲ. ಯಾಕಂದರೆ ಸನ್ರೈಸು ಬೆಳಗ್ಗೆನೇ ಆಗೋದು. ಓ ಗುರು, ಸಖತ್ತಾಗಿದೆಯಲ್ಲ ಗುರು ಇದು. ವಾವ್ ಗುರು, ಅದ್ಭುತ ಗುರು. ಗುರು ಏನು ಗುರು ಇದು? ವಾವ್ ಗಾಯ್ಸ್, ಅತಿ ಅದ್ಭುತ. ಪೂರ್ತಿ ರೇಂಜ್ ಫಾರೆಸ್ಟ್ ಕಾಣ್ತಿದೆ ಅಲ್ಲಿ ನೋಡಿ. ಸನ್ರೈಸು ಸಖತ್ತಾಗುಂಟು ಗಾಯ್ಸ್. ಈ ಪ್ಲೇಸ್ನ ನಾನು ನಿಮಗೆ ಪಕ್ಕಾ ಸಜೆಸ್ಟ್ ಮಾಡ್ತೀನಿ, ಜಾನಿಕಲ್ ಗುಡ್ಡ. ಸೊ ಗೈಸ್, ಈ ಪ್ಲೇಸ್ ಮಾತ್ರ ಸಖತ್ ಬ್ಯೂಟಿ ಗುರು. ನೋಡ್ರಿ, ನಿಮಗೆ ಹತ್ತಿರದಿಂದ ಹೋಗಿ ತೋರಿಸ್ತೀನಿ ಪೂರ್ತಿ. ಆ್ಯಕ್ಚುಲಿ ಇದು ಓಪನ್ ಇಲ್ಲ ಅನಿಸುತ್ತೆ 9 AM. ಆದರೆ ರೆಸಾರ್ಟ್ ಅವ್ರು ಏನು ಹೇಳಿದ್ರು, ಓಪನ್ ಇದೆ, ಏನಾಗಲ್ಲ, ಹೋಗಿ ಯಾರು ಏನು ಮಾಡಲ್ಲ ಅಂತಂದರು. ಅಲ್ಲಿ ನೋಡಿ, ಅದು ಸನ್ರೈಸ್ ನೋಡಿದ್ವಿ ನಾವು. ಅಲ್ಲಿ ಇದೇ ನೋಡ್ಬೋದು. ಅಲ್ಲಿ ಮಾಗೋಡ್ ಫಾಲ್ಸ್ ಇರೋದು. ಮಾಗೋಡ್ ಫಾಲ್ಸಿಂದ ನಿಮ್ಗೆ ಕಾಣಲ್ಲ, ಗೋಪುರಲ್ಲಿ ಕಾಣಲ್ಲ ಗುರು. ಅದೇ ಸಮಸ್ಯೆ ನನಗೆ, ಗೋಪುರ ಅಲ್ಲಿ ಕಾಣಲ್ಲ. ಅಲ್ಲಿ ನೋಡಿದೆಯಲ್ಲ, ಅಲ್ಲೇ ಅದೇ ನದಿ ಇರೋದು. ಜಾಸ್ತಿ ಮುಂದೆ ಹೋಗಲ್ಲ, ಯಾಕೆ ಬೇಕು, ಅವ್ರು ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಸೊ ಅಲ್ಲಿ ಕಾಣ್ತಿದೆಯಲ್ಲ, ಅದೇ ನದಿ ಮಾಗೋಡ್ ಫಾಲ್ಸಿಂದ ಹರಿದು ಬಂದು ನೀರು ಅಲ್ಲಿಗೆ ಸೇರ್ಕೊಳ್ಳುತ್ತೆ ಕಾಡಿಗೆ. ಇದು ಯಾವ ಕಾಡು ಅಂದರೆ, ಯಾವ ಕಾಡು ಇದು? ಜೇನುಕಲ್ ಕಾಡು ಯಾವುದು ಗೊತ್ತಿಲ್ಲ. ಕಾಡು ಹೆಸರು ನನಗೆ ಗೊತ್ತಾಗ್ತಿಲ್ಲ. ಗೂಗಲ್ ಮ್ಯಾಪ್ಸಲ್ಲಿ ತೋರಿಸ್ತಿಲ್ಲ, ಮೆನ್ಷನ್ ಮಾಡಿದೆ ಇಲ್ಲಿ ಯಾವ ರೇಂಜ್ ಫಾರೆಸ್ಟಲ್ಲಿ ಬರ್ತದೆ ಅಂತ ಇದು. ಸೊ ಸಖತ್ತಾಗಿದೆ. ಬೆಳಗ್ಗೆ ಮಾತ್ರ ಚಿಂದಿ ವ್ಯೂ ಗೈಸ್. ನೀವು ಬೆಳಗ್ಗೆ ಬರಲೇಬೇಕಿಲ್ಲಿ ನೋಡೋಕ್ಕೆ. ಮಾಗೋಡ್ ಫಾಲ್ಸ್ ಕಡೆ ಹೊರಟಿದ್ದೀವಿ ಈಗ. ಯಾರೋ ಅಲ್ಲಿ ಹೇಳಿದರು ಮಾಗೋಡ್ ಫಾಲ್ಸು ಚೆನ್ನಾಗಿದೆ ಹೋಗಿ ಅಂತ. ಆಲ್ಮೋಸ್ಟ್ ನೀರಿರಲ್ಲ ಅಂತ ನನಗೆ ಗೊತ್ತು, ಆದ್ರೂ ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ವ್ಯೂ ಮಾತ್ರ ಸಿಗೋದಂತೂ ತಪ್ಪಲ್ಲ. ಸೊ ನೋಡೋಣ, ವ್ಯೂಗೋಸ್ಕರ ಹೋಗೋಣ. ನೀರಿಲ್ಲ ಅಂದರೂ ಪರವಾಗಿಲ್ಲ. ಟೈಗರ್ ಇದೆ ಇದು, ಏನು ಅನಿಸ್ತಿಲ್ಲ. ಇದು ಒಳಗೆ ಅದೇ ಗೈಸ್ ನೋಡಲ್ಲಿ, ಜೇನುಕಲ್ ಗುಡ್ಡ 5 ಕಿಲೋಮೀಟರ್. ದಿಸ್ ಇಸ್ ಮಾಗೋಡ್ ಫಾಲ್ಸ್. ಓಹೋ ನಿಧಾನವಾಗಿ ಹೋಗ್ಬೇಕಾಗಿದೆ. ಇಲ್ಲಿ ಬಹಳ ಡೇಂಜರಸ್ ಆಗಿರೋ ರೂಟು. ಮಾಗೋಡ್ ಫಾಲ್ಸ್ 2 ಕಿಲೋಮೀಟರ್ಸ್. Welcome to Magod Waterfalls, guys. Guys, ಬಂದಾಯಿತು ನಾವಿಲ್ಲಿ ಮಾಗೋಡ್ ವಾಟರ್ ಫಾಲ್ಸಿಗೆ.
ಸೊ ಗೈಸ್ ಈಗ ಮಾಗೋಡ್ ವಾಟರ್ ಫಾಲ್ಸಿಗೆ ಬಂದಾಯ್ತು ನಾವು. ಇದೇ ಮಾಗೋಡ್ ವಾಟರ್ ಫಾಲ್ಸಿನ ಎಂಟ್ರೆನ್ಸು. ಇಲ್ಲಿ ನೋಡ್ಬೋದು, ಅದು ಟಿಕೆಟ್ ಕೌಂಟ್ರಲ್ಲಿ ಇರೋದು. ಸೊ ಅಲ್ಲಿದೆ ನಮ್ಮ ಬೈಕು. ಸೊ ನೀರಿಲ್ಲ ಅಂತಿದ್ದಾರೆ ಒಳಗಡೆ, ಯಾಕಂದರೆ ಸಮ್ಮರ್ ಸೀಸನ್ ಅಲ್ಲ. ಹೋಗಿ ನೋಡೋಣ, ಹಂಗೆ ಮೌಂಟೇನ್ ವ್ಯೂ, ಸ್ವಲ್ಪ ನೀರಿದ್ರೂ ನಡೆಯುತ್ತೆ. ಇದೇ ಎಂಟ್ರೆನ್ಸು, ನೋಡ್ಬೋದು ಮಾಗೋಡ್ ವಾಟರ್ ಫಾಲ್ಸ್. ಮೋಸ್ಟ್ಲಿ ಕ್ಯಾಂಟೀನ್ ಇರ್ಬೋದು ಅಲ್ಲಿ. ಸೊ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗೆ. ನೇಚರ್ ಕ್ಯಾಂಪ್ ಮಾಗೋಡ್ ಅಂತ ಇದೆ ನೋಡಿ ಇಲ್ಲಿ. ಸೊ ಅದು ನೇಚರ್ ಕ್ಯಾಂಪು ಮಾಗೋಡು, ಅಡ್ಡಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಗೈಸ್ ಇಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಮತ್ತು ಟೈಗರು ಇದೆಯಂತೆ, ನೈಟ್ ಟೈಮಲ್ಲಿ ಬರುತ್ತಂತೆ. ಅಲ್ಲೊಬ್ಬರು ಸ್ಟಾಫಿಗೆ ಕೇಳಿದೆ ನಾನು. ಸೊ ಸ್ಟಾರ್ಟಿಂಗ್ ಬೋರ್ಡು ಹಾಕಿದ್ರು, ಇಲ್ಲಿ ಟೈಗರು ಮತ್ತು ಬ್ಲ್ಯಾಕ್ ಪ್ಯಾಂಥರ್ ರಾತ್ರಿ ಓಡಾಡ್ತವೆ. ಸೊ ಇದು ಒಂದು ಮಾಗೋಡ್ ರೇಂಜ್ ಫಾರೆಸ್ಟ್ ಅಂತಲೂ ಹೇಳ್ಬೋದು ಇದಕ್ಕೆ, ಅಥವಾ ನೀವೇನಾರು ಕರ್ಕೊಳ್ಳಿ, ಯಾಕಂದರೆ ದಾಂಡೇಲಿಗೂ ಟಚ್ ಆಗುತ್ತೆ, ಸಿರ್ಸಿಗೂ ಟಚ್ ಆಗುತ್ತೆ. ಸೊ ಇದೊಂದು ಅದ್ಭುತನೇ ಗೈಸ್. ವ್ಯೂಸ್ ನೋಡಿ ಸಖತ್ತಾಗಿದೆ ಇಲ್ಲಿ, ಆದರೆ ನೀರಿಲ್ಲ, ಒಂದು ಸ್ವಲ್ಪನೂ ನೀರಿಲ್ಲ, ನೋಡ್ಬೋದು ನೀವು. ಅದೇ ಮಾಗೋಡ್ ಫಾಲ್ಸು. ನಾವು ಅಲ್ಲಿ ನಿಂತಿದ್ದು ಜಾನಕಿ ಗುಡ್ಡದಲ್ಲಿ, ಅದು ಆ ಕಡೆ ಸೈಡ್. ಸೊ ಅಲ್ಲಿಂದಾನೇ ನೀರು ಹರಿತಿತ್ತು, ಜಸ್ಟ್ ಇದಾಯಿತು. ಚೆನ್ನಾಗಿತ್ತು, ಸೂಪರಾಗಿದೆ, ವ್ಯೂ ಮಾತ್ರ ಚೆನ್ನಾಗಿದೆ.